ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ಸ್ವತ್ತನ್ನು ಮಾಡಿಸ್ಬೇಕು ಅಂತ ಇರ್ತೀರಾ ಅಂಥವ್ರಿಗೆ ಈಗ 5 ಡಾಕ್ಯುಮೆಂಟ್ಗಳು ಕಡ್ಡಾಯವಾಗಿ ಬೇಕಾಗಿರುತ್ತೆ. ಅದಕ್ಕೆಲ್ಲ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಾಪರ್ಟಿ ಓನರ್ಸ್ ಏನಿರ್ತಾರೆ ಈ ಖಾತೆ ಪಡೆಯಲು 5 ದಾಖಲೆಗಳು ಕಡ್ಡಾಯವಾಗಿ ಬೇಕು. ಈ ಖಾತೆ ಪಡೆಯ ಬಯಸುವವರು 5 ದಾಖಲೆಗಳನ್ನು ಅಪ್ಲೋಡ್ ಮಾಡಿದರೆ ಸಾಕು, ನೀವು ಈ ಖಾತೆಯನ್ನು ಪಡೆಯಬಹುದಾಗಿರುತ್ತೆ. ಹಾಗಾದರೆ ಯಾವುದು ಆ 5 ದಾಖಲೆಗಳು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. BBMP ವ್ಯಾಪ್ತಿಯ ಆಸ್ತಿ ಮಾಲೀಕರು ಈ ಖಾತಾ ಪಡೆಯಲು 5 ದಾಖಲೆಗಳು ಅಪ್ಲೋಡ್ ಮಾಡಬೇಕು. ಈ ಬಗ್ಗೆ BBMP ಮಾಹಿತಿಯನ್ನು ಹಂಚಿಕೊಂಡಿದೆ. ಹಾಗೆ ಎಲ್ಲರೂ ಕೂಡ ಈ ಸ್ವತ್ತನ್ನು ಮಾಡಿಸ್ಬೇಕು ಅಂತ ಕೂಡ ಕಡ್ಡಾಯ ಆಗಿದೆ. ಅದೇ ರೀತಿಯಾಗಿ ದಾಖಲೆಗಳೇನೆಲ್ಲ ಬೇಕು ಅಂದರೆ ಮಾಲೀಕರ ಆಧಾರ್ ಕಾರ್ಡ್, ಆಸ್ತಿ ತೆರಿಗೆ ID, ಮಾರಾಟ ಅಥವಾ ರಿಜಿಸ್ಟರ್ಡ್ ಡಿಡ್ ಸಂಖ್ಯೆ, ಹಾಗೆ ಬೆಸ್ಕಾಂ ಖಾತೆಯ ಸಂಖ್ಯೆ. ಖಾಲಿ ನಿವೇಶನವಿದ್ದರೆ ಅಗತ್ಯವಿರೋದಿಲ್ಲ. ಅಂದರೆ ಮನೆ ಕಟ್ಟಿದರೆ ಅವ್ರಿಗೆ ಬೆಸ್ಕಾಮಿಂದು ದಾಖಲೆ ಬೇಕಾಗಿರುತ್ತೆ. ಖಾಲಿ ನಿವೇಶನ ಇದ್ದರೆ ಇನ್ನೂ ಏನು ಮನೆ ಕಟ್ಟಿಲ್ಲ ಅಂದರೆ ಆ ದಾಖಲೆಯ ಅಗತ್ಯತೆ ಏನಿರೋದಿಲ್ಲ. ಆಸ್ತಿಯ ಫೋಟೋ. ಅದೇ ರೀತಿಯಾಗಿ ಈ ಎಲ್ಲ ದಾಖಲೆಗಳು BBMPಯಲ್ಲಿರುವ ದಾಖಲೆಗಳೊಂದಿಗೆ ಹೊಂದಾಣಿಕೆ ಆದ ಕೂಡಲೇ ಅಂತಿಮವಾಗಿ ಈ ಖಾತೆಯನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು. ಇನ್ನು ಇದ್ರ ಬಗ್ಗೆ ನೀವು ಹೆಚ್ಚಿಗೆ ಮಾಹಿತಿಯನ್ನು ಪಡಿಬೇಕಾದ್ರೆ 9480683695 ಈ ಒಂದು ಸಹಾಯವಾಣಿ ನಂಬರ್ಗೆ ನೀವು ಕಾಲ್ ಮಾಡಿ. ನಿಮ್ಗೆ ಏನಾರ ಡೌಟ್ ಇದ್ದರೆ ನೀವು ಈ ಒಂದು ನಂಬರ್ಗೆ ಕಾಲ್ ಮಾಡಿ ನೀವು ಮಾಹಿತಿಯನ್ನು ಪಡೆಯಬಹುದಾಗಿದೆ ಈ ಸ್ವತ್ತು ಬಗ್ಗೆ. ಈ ರೀತಿಯಾಗಿ ನೀವು ಡಾಕ್ಯುಮೆಂಟ್ಗಳನ್ನು ನೀವು ಡೌನ್ಲೋಡನ್ನು ಮಾಡ್ಕೋಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.